ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ತೋರಿಸ್ತಾ ಇರೋದು ಮಳ್ಳಳ್ಳಿ ಫಾಲ್ಸ್ ಅಂತ ಹೇಳಿ. ಇಲ್ಲಿ ಲೋಕಲಲ್ಲಿ ಇರೋರಿಗೆಲ್ಲ ಈ ಮಳ್ಳಳ್ಳಿ ಫಾಲ್ಸ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಇಲ್ಲಿ ಹೊರಗಡೆ ಇರೋರಿಗೆ ಸ್ವಲ್ಪ ಡೌಟು, ಇದಷ್ಟು ಗೊತ್ತಿದೆಯಾ ಇಲ್ವಾ ಅಂತ ಎಲ್ಲ ಹೇಳಿ. ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಇಲ್ಲಿ ಲೋಕಲಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲಿ ಮಳ್ಳಳ್ಳಿ ಫಾಲ್ಸ್ಗೆ ಬಂದರೆ ನಾವು ಎಂಟ್ರೆನ್ಸ್ ಈ ಥರ ಇರುತ್ತೆ. ಸೊ ಇಲ್ಲಿ ಮ್ಯಾಪ್ ಕೂಡ ಇದೆ, ನೀವು ಅದನ್ನು ಕೂಡ ನೋಡಬಹುದು. ಇಲ್ಲಿ ನಾನು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ ವಿಡಿಯೋದಲ್ಲಿ. ನೀವು ಬಂದಾಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಅಷ್ಟೇ. ಇಲ್ಲಿಂದ ನೋಡಿ, ಇಲ್ಲಿ ಏನು ಅಂತ ಹೇಳಿದ್ರೆ ಮಳ್ಳಳ್ಳಿ ಫಾಲ್ಸ್ ಸುತ್ತ ಬಂದು ಬೆಟ್ಟ ಮತ್ತು ಹಸಿರು ಕಾಡು ಈ ಥರದ್ರಿಂದನೇ ಫುಲ್ಲು ಸುತ್ತ ಇದೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನೀವು ಬರೋದಾದರೆ ಯಾವ ಟೈಮಿಗೆ ಬನ್ನಿ ಅಂತ ಹೇಳಿದ್ರೆ, ಈ ಮಳೆಗಾಲ ಎಲ್ಲ ಇರುತ್ತಲ್ಲ, ಈ ಮಳೆಗಾಲ ಎಲ್ಲ ಕಳೆದು ನಿಂತಿರುತ್ತೆ ನೋಡಿ, ಆ ಟೈಮಲ್ಲಿ ಬನ್ನಿ. ಹಾಗೇನು ಅಂದರೆ ಮಳೆ ಕೂಡ ಇರಲ್ಲ, ಮತ್ತು ನೀರಿಂದು ಇದೇನು ಹರಿಯುತ್ತೆ ನೀರು ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಈ ಜೂನಿಂದ ಈ ಸೆಪ್ಟೆಂಬರು ಈ ಟೈಮಲ್ಲೆಲ್ಲ ನೀವು ಬಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ನೀರಿರುತ್ತೆ. ಈ ಬೇಸಿಗೆಲೆಲ್ಲ ಬಂದರೆ ನಿಮ್ಗೆ ಅಷ್ಟು ನೀರಿರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇದು ಮಡಿಕೇರಿ ಡಿಸ್ಟಿಕ್ಕಲ್ಲಿ ಸೋಮಪೇಟೆ ತಾಲೂಕಿಗೆ ಬರುತ್ತೆ. ಇದು ಅಂದರೆ ಸೋಮಪೇಟೆ ನಿಯರಲ್ಲಿ ಬರುತ್ತೆ. ನೀವಿಲ್ಲಿ ಹೋಗುವಾಗ ಅಂತ ಹೇಳಿದ್ರೆ, ನೀವು ನೀರನ್ನು ನೋಡಬೇಕು ಅಂದರೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಇದೆ. ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ನೀವು ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದರೆ ಸ್ಟೆಪ್ಸಿಂದ ನೀವು ಅಲ್ಲಿಂದ ನೋಡ್ಬೋದು. ಇದು ಹತ್ತತ್ರ ಒಂದು 500 ಅಡಿ ಎಲ್ಲ ಹೈಟ್ ಇದೆ, ಎಷ್ಟಿದೆ ಆಯಿತಾ, ಎಕ್ಸಾಕ್ಟ್ 500 ಅಡಿ ಅಂತ ಹೇಳೋಕ್ಕಾಗಲ್ಲ, ಅಷ್ಟಿದೆ ಒಂದು ಅಂದಾಜಲ್ಲಿ. ಸೊ ಇಲ್ಲಿಂದ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಬಟ್ ವಿಡಿಯೋದಲ್ಲಿ ಅಷ್ಟು ನಿಮಗೆ ಗೊತ್ತಾಗಲ್ಲ, ಸ್ವಲ್ಪ ಫಾಸ್ಟ್ ಇದೆ. ಬಟ್ ನೀವು ಬಂದಾಗ ನಿಮಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಥರ ಟ್ರಕ್ಕಿಂಗ್ ಥರ ಫೀಲ್ ಆಗುತ್ತೆ ನಿಮಗೆ, ಯಾಕೆಂದರೆ ಅದು ಸುತ್ತ ಕಾಡು ಬೆಟ್ಟ ಮತ್ತು ಸ್ಟೆಪ್ಸ್ ಎಲ್ಲ ಇದೆ ಕೆಳಗಡೆ ಇಳಿಯೋದಕ್ಕೆ, ಚೆನ್ನಾಗಿ ಅನಿಸುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಾವು ಇದೇ ಸ್ಟೆಪ್ಸು ಇರೋದು. ಇಲ್ಲಿಂದ ಹೀಗೆ ಕೆಳಗಡೆ ಹೋದರೆ ನಿಮಗೆ ಇಲ್ಲಿ ಕುಡಿಯೋದಕ್ಕೆ ಏನಾದರೂ ನಿಮಗೆ ನೀರು ಜ್ಯೂಸು ಇದೆಲ್ಲ ಅವೈಲೇಬಲ್ ಇರುತ್ತೆ. ನೀವು ಇಲ್ಲಿ ಬಂದು ತೊಗೋಬಹುದು. ಮತ್ತು ಇಲ್ಲಿ ಮಳೆಗಾಲದಲ್ಲೆಲ್ಲ ಬರುವಾಗ ತುಂಬ ಹುಷಾರಾಗಿ ಬನ್ನಿ, ಯಾಕಂದರೆ ಸ್ಟೆಪ್ಸ್ ಎಲ್ಲ ಸ್ಲಿಪ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನೋಡಿಕೊಂಡು ನೀವೆಲ್ಲ ಬರಬೇಕು. ಬರೋದಾದರೆ ಆ ಥರ ಬನ್ನಿ. ಇದು ಚೆನ್ನಾಗಿದೆ, ನಿಮಗೆಲ್ಲ ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಡೈರೆಕ್ಟಾಗಿ ನೋಡುವಾಗ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಎಂಟ್ರಿ ಫೀಸ್ ಎಲ್ಲ ಇರುತ್ತೆ. ನಾವೆಲ್ಲ ಈಗ ಬರುವಾಗ ನಮಗೆ ಜಸ್ಟ್ 10 ರೂಪೀಸ್ ಅಷ್ಟೇ ತೊಗೊಂಡಿದ್ದಾರೆ ಎಂಟ್ರಿ ಫೀಸು. ನೀವು ಬರುವಾಗ ಎಷ್ಟಿರುತ್ತೆ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಇದ್ರೂ ಇರಬಹುದು, ಇಲ್ಲ ಇಷ್ಟೇ ಇದ್ರೂ ಇರಬಹುದು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದೇ ಫಾಲ್ಸ್. ಸೊ ಇಲ್ಲಿಗೆ ನಾವು ಇವಾಗ ಇಳ್ಕೊಂಡಲ್ಲಿ ಕೆಳಗಡೆ ಹೋಗಬೇಕು. ಸೊ ನೋಡಿ, ಇಲ್ಲಿ ಇಷ್ಟಿದೆ, ಇದೆಲ್ಲ ಫುಲ್ ಸುತ್ತ ಇರೋದೆಲ್ಲ ಕಾಡು ಮರ ಬೆಟ್ಟ ಈ ಥರ. ನೀವು ಇಲ್ಲಿ ಈ ಪ್ಲೇಸಿಗೆ ಬಂದರೆ ಇಲ್ಲಿ ಅಕ್ಕಪಕ್ಕ ತುಂಬ ಟೂರಿಸ್ಟ್ ಪ್ಲೇಸ್ ಇದೆ, ನೀವು ಇದೆಲ್ಲ ನೋಡ್ಬೋದು. ಯಾವುದು ಅಂತ ಹೇಳಿ ನಾನು ಮೆನ್ಷನ್ ಮಾಡಿ ಹೇಳಲ್ಲ. ನೀವು ಇನ್ ಕೇಸ್ ಈ ಪ್ಲೇಸಿಗೆ ಬಂದರೆ ನೀವು ಮ್ಯಾಪ್ ಎಲ್ಲ ಹಾಕಿದ್ರೆ ನಿಯರೆಸ್ಟ್ ಟೂರಿಸ್ಟ್ ಪ್ಲೇಸ್ ಯಾವುದಿದೆ ಅದೆಲ್ಲ ನೀವು ನೋಡಬಹುದು. ಇದು ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೇನು ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಹೊರಗಡೆಯಿಂದ ಎಲ್ಲ ಬರ್ತೀರಲ್ವಾ ಇಲ್ಲೆಲ್ಲ ನೋಡೋದಕ್ಕೆ, ಸೊ ಹೊರಗಡೆ ಎಲ್ಲ ಬಂದಾಗ ನಿಮ್ಗೆ ಇಲ್ಲಿ ಸ್ಟೇಯಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ನಿಯರೆಸ್ಟ್ ಅಂದರೆ ನಿಮಗೆ ಮಡಿಕೇರಿ ಮತ್ತು ಸೋಮಪೇಟೆ. ಸೊ ಇಲ್ಲೆಲ್ಲ ಬಂದರೆ ನಿಮಗೆ ಒಳ್ಳೊಳ್ಳೆ ಹೋಮ್ ಸ್ಟೇಸ್ ಎಲ್ಲ ಸ್ಟೇಯಿಂಗಿಗೆ ಚೆನ್ನಾಗಿರುತ್ತೆ. ಅಂದರೆ ನೀವು ನೋಡಿ ಬುಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರೋದು ಇರುತ್ತೆ ಮತ್ತು ಚೆನ್ನಾಗಿಲ್ಲದೆ ಇರೋದು ಇರುತ್ತೆ. ಮತ್ತು ನೀವು ಯಾವ್ಯಾವುದು ನೋಡಿ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಬೇಡಿ. ಬಟ್ ನೀವು ನೋಡಿ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗೆ. ಮತ್ತು ಇನ್ನೊಂದೇನು ಅಂದರೆ, ಮಳ್ಳವಳ್ಳಿ ಫಾಲ್ಸ್ ಬಂದು ಇಲ್ಲಿ ಒಂದು ಕುಮಾರಧಾರ ನದಿ ಅಂತ ಹೇಳಿದೆಯಲ್ಲ, ಸೊ ಆ ನದಿಯಿಂದ ಈ ಫಾಲ್ಸು ಉಗಮ ಆಗಿರೋದು. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿಗೆ ಬಂದು ಲೈವಾಗಿ ನೋಡಬೇಕು, ಯಾಕಂದರೆ ಮೊಬೈಲಲ್ಲೆಲ್ಲ ನೋಡುವಾಗ ನಿಮ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಸಿಗಲ್ಲ. ಸೊ ಇಲ್ಲಿ ನೋಡಿ, ಇದು ನನಗೆ ಡೈರೆಕ್ಟಾಗಿ ನೋಡುವಾಗ ತುಂಬ ಚೆನ್ನಾಗಿ ಅನಿಸಿದೆ, ಬಟ್ ಮೊಬೈಲ್ ಸ್ಕ್ರೀನಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ಸೊ ನೀವು ಬರ್ತೀರಲ್ಲ, ನೀವು ಬಂದು ಅದನ್ನ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಏನು ಅಂತ ಹೇಳಿ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದೇನೆ ಫಾಲ್ಸ್ ಅಲ್ಲಿಂದಾನೆ. ಬಟ್ ಇವಾಗ ಏನು ಅಂದರೆ, ತುಂಬ ನಾವು ಬಂದಿರೋದೇ ಹೇಳಿ ಬಿಸಿಲಿನ ಟೈಮಲ್ಲ, ಸೊ ಈ ಟೈಮಲ್ಲಿ ಅಷ್ಟು ನೀರಿಲ್ಲ, ತುಂಬ ಕಡಿಮೆ ಇದೆ. ಸೊ ಈ ಮಳೆಗಾಲ ಎಲ್ಲ ಇರುವಾಗ, ಮಳೆಗಾಲದಲ್ಲಿ ಬರೋಕ್ಕೆ ಹೋಗ್ಬೇಡಿ ನೀವು. ಮಳೆ ಎಲ್ಲ ಆಗಷ್ಟೇ ನಿಂತಿರುತ್ತಲ್ಲ, ಆ ಟೈಮಲ್ಲಿ ಬನ್ನಿ. ಅವಾಗೆಲ್ಲ ನೀರು ಜಾಸ್ತಿ ಇರುತ್ತೆ, ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇವಾಗಲೇ ತೋರಿಸಿದ ತುಂಬ ಹೈಟಿಂದ ನಿಮಗೆ ನಾನು ತೋರಿಸಿದ್ದು. ಇವಾಗ ಆಲ್ಮೋಸ್ಟ್ ನಾನು ಹತ್ತತ್ರ ಬಂದಿದ್ದೀನಿ. ನಾವಿಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದಿದ್ದಾಯ್ತಾ, ಚೆನ್ನಾಗಿತ್ತು. ನೀವು ಬರುವಾಗ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ನಿಮಗೂ ಒಂದು ಒಳ್ಳೆ ಟ್ರಿಪ್ ಆದಂಗಾಗುತ್ತೆ. ಅಕ್ಕಪಕ್ಕ ಇರೋ ಎಲ್ಲ ಪ್ಲೇಸಸ್ನ ನೋಡ್ಕೋಬಹುದು, ಇದನ್ನು ನೋಡಬಹುದು, ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದಂಗಾಗುತ್ತೆ, ಚೆನ್ನಾಗಿದೆ. ಆದರೆ ನಾನು ಹೇಳಿದ್ನಲ್ಲ, ಆ ಥರ ನೀವು ಇಲ್ಲಿ ನಾವು ಬರುವಾಗ ಅಷ್ಟು ನೀರೆಲ್ಲ ನಮ್ಗೆ ಬಂದು ನೀರೇ ಇಲ್ವಲ್ಲ ಅನ್ನೋ ಥರ ಫೀಲ್ ಆಯಿತು.
ನೀವು ಬರುವಾಗ ಅದೇ ಟೈಮ್ ನೋಡ್ಕೊಂಡು ಯಾವಾಗ ನೀರಿರುತ್ತೆ, ಸೊ ಅಂತ ಟೈಮಲ್ಲಿ ಈ ಜೂನಿಂದ ಎಲ್ಲ ಅಂದ್ರೆ ಈ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ ಈ ಟೈಮಲ್ಲೆಲ್ಲ ಬಂದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೆಲ್ಲ. ತುಂಬಾ ಸ್ವಲ್ಪ ಮಳೆ ಕಡಿಮೆ ಇರುವಾಗ ನೋಡ್ಕೊಂಡು ಬನ್ನಿ. ಇಲ್ಲಿ ನಾವಷ್ಟೇ ಅಲ್ಲ, ಒಂದು 500 ಅಷ್ಟು ಸ್ಟೆಪ್ಸ್ ಏನೋ ಇದೆ. ಇಡಿವಾಗ ಏನು ಅನ್ಸ್ತಿಲ್ಲ, ಫಾಸ್ಟ್ ಆಗಿ ಇಳಿದ್ಬಿಟ್ವಿ. ಈಗ ಮತ್ತೆ ರಿಟರ್ನ್ ಹತ್ತುವಾಗಂತೂ ನಮ್ಗೆಲ್ಲ ಫುಲ್ ಕಾಲೆಲ್ಲ ಪೇನ್ ಆಗಿತ್ತು ನೋಡಿ. ಎಲ್ಲ ಎಷ್ಟು ಜನ ನಡ್ಕೊಂಡು ಬರ್ತಾ ಇದ್ದಾರೆ ಹಿಂದೆ. ಸೊ ಹಾಗೆ ನೀವು ಬಂದ್ರೆ ಎಲ್ಲರೂ ಒಟ್ಟಿಗೆ ಬನ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೂ ಕೂಡ. ಹಾಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ನೀವು ಕೂಡ ಈ ಪ್ಲೇಸ್ನ ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮಗೂ ಕೂಡ ಖುಷಿ ಆಗತ್ತೆ ಮತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿದೆ.